ಯುದ್ಧದ ಎಫೆಕ್ಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಬರೋಬ್ಬರಿ 55 ರೂಪಾಯಿ ಏರಿಕೆ. ಯುದ್ಧದ ಎಫೆಕ್ಟ್ ಇದು. ಅಲ್ಲಿ ಘನಘೋರ ಯುದ್ಧ ನಡೀತಿದೆ. ಯುದ್ಧದ ಎಫೆಕ್ಟ್ ಹೆಂಗಿದೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ 55 ರೂಪಾಯಿ ಏರಿಕೆಯಾಗಿದೆ, ಹೆಚ್ಚಳವಾಗಿದೆ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ. ಯುದ್ಧದ ಬೆನ್ನಲ್ಲೇ ಹರ್ಮುಜ್ ಬಂದ್ ಆಗಿದೆ, ತೈಲ ಬೆಲೆ ಗಗನಕ್ಕೇರಿದೆ. ಪಾಕ್ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹೈಕ್ ಆಗಿದೆ. ಪರಿಷ್ಕೃತ ದರ ಅನ್ವಯ ಲೀಟರ್ ಪೆಟ್ರೋಲ್ಗೆ 321 ರೂಪಾಯಿ 17 ಪೈಸೆ. ಇನ್ನು ಡೀಸೆಲ್ ಬೆಲೆ 275 ರೂಪಾಯಿನಿಂದ 335 ರೂಪಾಯಿ 86 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ. IMF ಒತ್ತಾಯಕ್ಕೆ ಮಣಿದು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗಿರುವಂತದ್ದು. ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲುಗಟ್ಟಿದ್ದಾರೆ ಪಾಕ್ ಮಂದಿ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ವಿಡಿಯೋಗಳು ಫುಲ್ ವೈರಲ್ ಆಗ್ತಿವೆ. ಯುದ್ಧದ ಎಫೆಕ್ಟ್ಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಬರೋಬ್ಬರಿ 55 ರೂಪಾಯಿ ಹೆಚ್ಚಳ ಕಂಡಿರುವಂತದ್ದು. ಯುದ್ಧದ ಬೆನ್ನಲ್ಲೇ ಹರ್ಮುಜ್ ಜಲಸಂಧಿ ಬಂದ್ ಆಗಿದೆ, ತೈಲ ಬೆಲೆ ಗಗನಕ್ಕೇರ್ತಿದೆ. ಪಾಕ್ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹೈಕ್ ಆಗಿದೆ. ಪರಿಷ್ಕೃತ ದರವನ್ನ ಅನ್ವಯಿಸೋದಾದ್ರೆ ಲೀಟರ್ ಪೆಟ್ರೋಲ್ಗೆ 321 ರೂಪಾಯಿ 17 ಪೈಸೆ. ಡೀಸೆಲ್ ಬೆಲೆ 275 ರೂಪಾಯಿ ಇತ್ತು, ಈಗ 335 ರೂಪಾಯಿ 86 ಪೈಸೆ ಹೆಚ್ಚಳ ಮಾಡಲಾಗಿದೆ. IMF ಒತ್ತಾಯಕ್ಕೆ ಮಣಿದು ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಲಾಗಿರುವಂಥದ್ದು. ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಸಾಲುಗಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿವೆ ಈ ವಿಡಿಯೋಗಳು. ಘನಘೋರ ಯುದ್ಧ, ಹರ್ಮುಜ್ ಜಲಸಂಧಿ ಬಂದ್ ಆಗಿದೆ, ತೈಲ ಟ್ಯಾಂಕರ್ಗಳು ಅಲ್ಲಿ ಲಾಕ್ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಜಗತ್ತಿಗೆ ಬಹುತೇಕವಾದಂತಹ ಕಚ್ಚಾ ತೈಲವನ್ನ ಪೂರೈಕೆ ಮಾಡಬೇಕಾಗಿದ್ದಂಥ ಹರ್ಮುಜ್ ಜಲಸಂಧಿ ಬಂದ್ ಆಗಿರುವಂಥದ್ದು. ಆ ಮಾರ್ಗವಾಗಿಯೇ ಎಲ್ಲ ತೈಲ ಟ್ಯಾಂಕರ್ಗಳು ಬರಬೇಕಾಗ್ತಿತ್ತು. ಆದರೆ ಈಗ ಭಾರತ ಸೇರಿದಂತೆ ಹಲವಾರು ದೇಶಗಳಿಗೆ ಕಚ್ಚಾ ತೈಲ ಪೂರೈಕೆಯಾಗೋದು ಬಂದಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಪಾಕ್ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದೆ. ಪರಿಷ್ಕೃತ ದರದ ಅನ್ವಯಿಸೋದಾದ್ರೆ ಪೆಟ್ರೋಲ್ ಬೆಲೆ 321 ರೂಪಾಯಿ, ಇನ್ನು ಡೀಸೆಲ್ ಬೆಲೆ 335 ರೂಪಾಯಿ. ಡೀಸೆಲ್ ಬೆಲೆ 275 ರೂಪಾಯಿ 70 ಪೈಸಾ ಇತ್ತು. ಆದರೆ ಈ ಯುದ್ಧದ ಎಫೆಕ್ಟ್ ಹೆಂಗಿದೆ ಅಂದ್ರೆ ಅದು ನೇರವಾಗಿ ಕಚ್ಚಾ ತೈಲ ಮತ್ತು ಅದರಿಂದ ಉತ್ಪನ್ನವಾಗುವಂತಹ ಪೆಟ್ರೋಲ್ ಡೀಸೆಲ್ ಮೇಲೆ ಬೀಳ್ತಿದೆ. ಹಾಗಾಗಿ ವಾಹನ ಸವಾರರಿಗೆ 335 ರೂಪಾಯಿ 86 ಪೈಸೆಯನ್ನ ಕೊಟ್ಟು ಡೀಸೆಲ್ ಹಾಕಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಯುದ್ಧದ ಬೆನ್ನಲೆಯಲ್ಲಿ ಈಗ ಏನಾಗ್ತಿದೆ, ಹರ್ಮುಜ್ ಜಲಸಂಧಿ ಬಂದಾಗಿರೋದಕ್ಕೆ ಯಾವುದೇ ತೈಲ ಪೂರೈಕೆ ಆಗ್ತಿಲ್ಲ. ಕಚ್ಚಾ ತೈಲಕ್ಕಾಗಿ ಪರದಾಡ್ತಿವೆ ದೇಶಗಳು. ಒಟ್ಟಾರೆ ಹರ್ಮುಜ್ ಜಲಸಂಧಿಯಿಂದ ಈ ಯುದ್ಧದ ಎಫೆಕ್ಟ್ ಏನು ಬೀಳುತ್ತಿದೆ ಅದೆಲ್ಲವೂ ಕೂಡ ಈಗ ಮಧ್ಯಮ ವರ್ಗದವರ ಮೇಲೆ ಬೀಳ್ತಿರುವಂಥದ್ದು. ಮುಖ್ಯವಾಗಿ ನೋಡೋದಾದ್ರೆ ಈಗ ಪಾಕ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಹೈಕ್ ಮಾಡಿದೆ. ಪರಿಷ್ಕೃತ ಹೊಸ ದರವನ್ನ ಈಗ ಜಾರಿಗೆ ತಂದಿರುವಂಥದ್ದು. IMF ಒತ್ತಾಯಕ್ಕೆ ಮಣಿದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪಾಕ್ ಸರ್ಕಾರ ಹೆಚ್ಚಳ ಮಾಡಿದೆ. ಪೆಟ್ರೋಲ್ ಬಂಕ್ಗಳ ಮೇಲೆ ಮುಂದೆಯೇ ಸಾಲುಗಟ್ಟಿ ಜನ ನಿಂತಿರುವಂಥದ್ದು ಪಾಕ್ನಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ಗಳು ಈ ವಿಡಿಯೋಗಳು ವೈರಲ್ ಆಗ್ತಿರುವಂಥದ್ದು ನೋಡಿ. ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸಿಕೊಳ್ಳೋಕೆ ಎಷ್ಟು ಸಾಲಿದೆ, ಸರತಿ ಸಾಲಿನಲ್ಲಿ ಕಾರುಗಳು ಬೈಕ್ಗಳು ನಿಂತಿವೆ. ಪಾಕಿಸ್ತಾನದ ದೃಶ್ಯಾವಳಿಗಳಿವು ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ ಈ ಪರಿ ಹೆಚ್ಚಾದ್ರೂ ಕೂಡ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಕಾರ್ ತಗೊಂಡು ಬಂದು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳಿವು. ಬೈಕು, ಕಾರು, ವಾಹನ ಸವಾರರೇನಿದ್ದಾರೆ ನೋಡಿ ಸಾಲುಗಟ್ಟಿ ನಿಂತಿದ್ದಾರೆ ಪೆಟ್ರೋಲ್ ಡೀಸೆಲ್ಗಾಗಿ. ಇನ್ನು ಪರಿಷ್ಕೃತ ದರ ಅಂದ್ರೆ ದರ ಹೆಚ್ಚಾಗಿರುವಂತಹ ಈ ಮಧ್ಯೆಯೂ ಕೂಡ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬಂಗಾರಕ್ಕಿಂತ ಒಂದು ತೂಕ ಜಾಸ್ತಿನೇ ಅಂತ ಹೇಳ್ಬೋದು. ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಕಚ್ಚಾ ತೈಲದ ಪೂರೈಕೆ ಇಲ್ಲ. ಇನ್ನು ಪಾಕಿಸ್ತಾನದಂತೂ ಪೆಟ್ರೋಲ್ ಡೀಸೆಲ್ ಸಿಗ್ತಾನೆ ಇಲ್ಲ. ಹಂಗಾಗಿ ಎಷ್ಟೇ ಉದ್ದದ ಸರತಿ ಸಾಲಿದ್ರೂ ಕೂಡ
ನಿಂತು ವೇಟ್ ಮಾಡಿ ಕಾಯ್ದುಕೊಂಡು ನಾವು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಂಡು ಹೋಗ್ತೇವೆ ಅನ್ನುವಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಉಂಟಾಗಿದೆ. ಇದರ ಮಧ್ಯೆ ಈಗ ಪೆಟ್ರೋಲ್ ಬೆಲೆ 321 ರೂಪಾಯಿ ಆಗಿರುವಂಥದ್ದು, ಬರೋಬ್ಬರಿ 55 ರೂಪಾಯಿ ಹೆಚ್ಚಳ ಕಂಡಿದೆ. ಇನ್ನು ಡೀಸೆಲ್ ಬೆಲೆಯಲ್ಲೂ ಕೂಡ 335 ರೂಪಾಯಿ ಲೀಟರ್ಗೆ ಹೆಚ್ಚಾಗಿರುವಂಥದ್ದು. ಮುಂಚಿನ ದರ 275 ರೂಪಾಯಿ ಇತ್ತು. ಅಂದ್ರೆ ಏನೇ ಇರಲಿ ನಾವು ಸರತಿ ಸಾಲಲ್ಲಿ ನಿಲ್ತೀವಿ ಅನ್ನುವಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಉಂಟಾಗಿದೆ.